ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಎಲ್ಲರಿಗೂ ಕೂಡ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯ. ಇವತ್ತು ನಾವು 75 ವರ್ಷಗಳನ್ನು ಸ್ವತಂತ್ರ ಬಂದು ಪೂರೈಸಿದ್ದೇವೆ. ಈ ಸಂದರ್ಭದಲ್ಲಿ ಒಂದು ಸಂಭ್ರಮ ಇರುವುದು ಬಹಳ ಸಹಜವಾದದ್ದು. ಸಂಭ್ರಮ ಬೇಕು, ಆದರೆ ಸಂಭ್ರಮವೇ ಎಲ್ಲವೂ ಅಲ್ಲ. ಈ 75 ವರ್ಷಗಳಲ್ಲಿ ನಾವು ಸಾಗಿ ಬಂದ ದಾರಿ ಇದೆಯಲ್ಲ, ಆ ದಾರಿ ಯಾವುದು? ಯಾವ ದಾರಿಯಲ್ಲಿ ನಾವು ನಡೆದು ಬಂದ್ವಿ? ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ಹೇಗೆ ನಡೀತು? 1857ರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ನಾವಿಟ್ಟ ಹೆಜ್ಜೆ ಗುರುತುಗಳು ಯಾವುದು? ನಮ್ಮ ಸಾಧನೆ ಯಾವುದು? ನಮ್ಮ ವೈಫಲ್ಯ ಯಾವುದು? ಈ ಬಗ್ಗೆ ಮಂಥನ ಮಾಡುವ ಸಂದರ್ಭ ಇದು. ಆದರೆ ಇವತ್ತು ಅದು ನಡೀತಾ ಇಲ್ಲ. ನಾವು ಘರ್ ಘರ್ ಮೇ ತಿರಂಗ ಅನ್ನುವ ಒಂದು ಉತ್ಸವದಲ್ಲಿ ಮಾತ್ರ ನಿರತರಾಗಿದ್ದೀವಿ. ಈ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಅವರು ನಮ್ಮೆಲ್ಲರ ಪ್ರಧಾನಿ. ಆದರೆ ಅವರ ಸಮಸ್ಯೆ ಅಂದರೆ ಅವರು ರಾಜಕೀಯವನ್ನು ಬಿಟ್ಟು ಬೇರೆ ಮಾತನಾಡಲ್ಲ. ಈ ಒಂದು 75 ವರ್ಷಗಳ ಸಾಧನೆಯ ಹೆಜ್ಜೆ ಗುರುತುಗಳು ಯಾವುವು ಅನ್ನೋದು ಪ್ರಧಾನಿ ಹೇಳಲೇ ಇಲ್ಲ. ಆದರೆ ಒಂದೇ ಕುಟುಂಬದ ಆಡಳಿತ, ಅದು ಇದು ಅಂತ ಕಾಂಗ್ರೆಸ್ ಮೇಲೆ ದಾಳಿ ನಡೆಸುವ ಯತ್ನವನ್ನು ಅವರು ಮಾಡಿದರು. ಹಾಗೆಯೇ ಹಿಂದಿನವರನ್ನ ತುಚ್ಛೀಕರಿಸ್ತಾ ನಾವೇ ಗ್ರೇಟ್ ಅಂದುಕೊಳ್ಳುವಂಥ ಒಂದು ಸ್ಥಿತಿ. ದೇಶ ಬದಲಾಗಿದೆ. 2014ರ ನಂತರ ದೇಶ ಬದಲಾವಣೆಯ ಹಾದಿಯಲ್ಲಿ ಸಾಗ್ತಾ ಇದೆ. ಯಾವುದು ಆ ಬದಲಾವಣೆ? ನಾವು ನಮ್ಮ ಸಂವಿಧಾನವನ್ನು ಒಪ್ಪಿಕೊಳ್ಳುವಾಗ ಕೆಲವು ತತ್ವಗಳನ್ನು ನಾವು ಒಪ್ಪಿಕೊಂಡಿದ್ದೇವೆ. ಸ್ವಾತಂತ್ರ್ಯ, ಅದರ ಜೊತೆಗೆ ಸಮಾನತೆ ಅನ್ನೋದಿದೆ. ಆದರೆ ಸಮಾನತೆ ಇವತ್ತು ಎತ್ತ ಸಾಗಿದೆ. ಈ ಬಳಿಕ ಯಾರೋ ಒಬ್ಬರು ನನಗೆ ಫೋನ್ ಮಾಡಿದ್ರು. ಅವರು ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೋರೋದಕ್ಕೆ ನನಗೆ ಫೋನ್ ಮಾಡಿದರು. ಫೋನ್ ಮಾಡಿದವರು 2 ಪ್ರಶ್ನೆಗಳನ್ನು ಕೇಳಿದರು. ಸಂವಿಧಾನ ಬದಲು ಮಾಡ್ತಿದ್ದಾರಂತೆ, ಹೌದಾ? ಇದು ಹಿಂದೂ ರಾಷ್ಟ್ರ ಆಗುತ್ತಂತೆ, ಹೌದಾ? ಈ ಚರ್ಚೆ 2014ರ ನಂತರ ಸತತವಾಗಿ ನಡೀತಾ ಇದೆ. ನಾನು ಹೇಳಿದೆ ಅದು ಅಷ್ಟು ಸುಲಭ ಅಲ್ಲ. ಈ ದೇಶದ ಅಂತಃಸತ್ವವೇ ಬೇರೆ. ಈ ದೇಶದ ಜನ ಮೂಲಭೂತವಾಗಿ ಧರ್ಮ ಸಹಿಷ್ಣುಗಳು, ಸಮಾನತೆಯಲ್ಲಿ ನಂಬಿಕೆ ಇಟ್ಟವು. 4 ಜನ ಬಾವುಟ ಹಿಡಿದ್ಬಿಟ್ಟು ಕೂಗಾಡ್ಬಿಟ್ರೆ ಇದು ಹಿಂದೂ ರಾಷ್ಟ್ರ ಆಗಲ್ಲ. ಇದು ಸುಲಭವಾಗಿಲ್ಲ, ಕಷ್ಟ ಇದೆ ಅವರಿಗೆ. ಇಲ್ಲ ಸರ್, ಮೋದಿಯವರು ಮಡೆ ಮಾಡ್ತಾರೆ, ಅದು ಜನರ ನಂಬಿಕೆ. ಅಂತಹ ನಂಬಿಕೆಯನ್ನು ಜನರಲ್ಲಿ ತಲೆ ತುಂಬಲಾಗಿದೆ. ಈ ನಂಬಿಕೆಯನ್ನು ತುಂಬುವುದು ಹೇಗೆ? ಒಬ್ಬರ ಮನಸ್ಸಿನಲ್ಲಿ ಒಂದು ನಂಬಿಕೆ ಆಕ್ಯುಪೈ ಆಗಿದ್ದಾಗ ಇನ್ನೊಂದು ನಂಬಿಕೆಯನ್ನು ತುಂಬುವುದು ಕಷ್ಟ. ಅದಕ್ಕೆ ಸ್ಥಾನ ಇರೋದು. ಆದ್ದರಿಂದ ಈವರೆಗೆ ಇರುವ ನಂಬಿಕೆಗಳ ಬುಡವನ್ನು ಅಲುಗಾಡಿಸುವುದು, ನಂಬಿಕೆಯ ಸೌಧವನ್ನು ಉರುಳಿಸುವುದು ಹಾಗೂ ಹೊಸ ಸೌಧವನ್ನು ಕಟ್ಟುವುದಕ್ಕೆ ಯತ್ನ ಮಾಡುವುದು. ಅದನ್ನೇ ಸಂಘ ಪರಿವಾರ ಬಿಜೆಪಿ ಮಾಡ್ತಾ ಬಂದಿದೆ. ಸೊ ಅವರು ಆ ಕಾರಣಕ್ಕಾಗಿ ನೆಹರು ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಕರ್ನಾಟಕದಲ್ಲೇ ನಡೆದ ಘಟನೆಯನ್ನು ನಿನ್ನೆ ತೆಗೆದುಕೊಳ್ಳಿ. ನೀವು ಸ್ವಾತಂತ್ರ್ಯ ಹೋರಾಟ ಮತ್ತು ನಂತರದ ದಿನಗಳಲ್ಲಿ ಜವಾಹರ್ಲಾಲ್ ನೆಹರು ಅವರ ಕಾಂಟ್ರಿಬ್ಯೂಷನ್ ಅನ್ನು ನೀವು ನೆಗ್ಲೆಕ್ಟ್ ಮಾಡೋದಕ್ಕಾಗಲಿ ತಿರಸ್ಕಾರ ಮಾಡೋದಕ್ಕಾಗಲಿ ಸಾಧ್ಯವೇ ಇಲ್ಲ. ಅಂತಹ ಒಂದು ಕಾಂಟ್ರಿಬ್ಯೂಷನ್ ಅನ್ನು ಜವಾಹರ್ಲಾಲ್ ನೆಹರು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಈ ದೇಶ ಬೇಡುವ ಹಂತದಲ್ಲಿದ್ದಾಗ ಹಸಿರು ಕ್ರಾಂತಿ ಬಂತು, ಹಾಗೇನೆ ಕೈಗಾರಿಕಾ ಕ್ರಾಂತಿ ಬಂತು. ಈ ಕ್ರಾಂತಿಗಳ ರೂವಾರಿ ಯಾರು? ಶೈಕ್ಷಣಿಕ ಕ್ಷೇತ್ರದಲ್ಲಿ ಬದಲಾವಣೆಗಳಾದವು. ಹೊಸ ಹೊಸ ಸಾರ್ವಜನಿಕ ಉದ್ದಿಮೆಗಳು ಬಂದವು. ಇವತ್ತು ಆ ಉದ್ದಿಮೆಗಳನ್ನು ಮಾರಾಟ ಮಾಡಲಾಗ್ತಾ ಇದೆ ಖಾಸಗಿಯವರಿಗೆ, ಅದು ಇನ್ನೊಂದು. ಆದರೆ ಅದರ ತಂದವರು ಯಾರು? ಆ ಭದ್ರ ಬುನಾದಿ ಇಲ್ಲದಿದ್ದರೆ ನೀವು ಮೇಲ್ಗಡೆ ಬಾವುಟಗಳನ್ನು ಹಾರಿಸಬಹುದಿತ್ತ? ಆ ಭದ್ರ ಬುನಾದಿ, ಆ ಸೌಧ ಇಲ್ಲದಿದ್ದರೆ ನಿಮ್ಮ ಭಗವದ್ ಧ್ವಜ ಮೇಲೆ ಹಾರ್ತಾ ಇತ್ತ? ಈ ಪ್ರಶ್ನೆಗಳನ್ನು ಕೇಳಿಕೊಳ್ಬೇಕಾಗಿದೆ. ಸುದೀರ್ಘವಾಗಿ ನಡೆದ ಭಾರತದ ಸ್ವಾತಂತ್ರ್ಯ ಹೋರಾಟದ ಏನಿದೆ ಅದು ವಿಶ್ವದಲ್ಲೇನೆ ಅಂತ ಇನ್ನೊಂದು ಹೋರಾಟ ಇದೆ. ಶಸ್ತ್ರಗಳನ್ನು ತ್ಯಜಿಸಿ ಅಹಿಂಸೆಯ ಮೂಲಕ
ಈ ದೇಶವನ್ನು ಸ್ವಾತಂತ್ರ್ಯ ತಂದಿದ್ದಿದೆಯಲ್ಲ, ಅದು ಐತಿಹಾಸಿಕವಾದದ್ದು. ಅದೇ ಮಾತನ್ನು ಅಮೆರಿಕಾದ ಅಧ್ಯಕ್ಷ ಜೋ ಬೈಡೆನ್ ಇವತ್ತು ಭಾರತಕ್ಕೆ ಏನೋ ಅವರು ಶುಭಾಶಯಗಳನ್ನು ಕೋರೋ ಸಂದರ್ಭದಲ್ಲಿ ಅದನ್ನು ರೆಫರ್ ಮಾಡಿದ್ದಾರೆ. ಗಾಂಧಿ ಮಾನ್ಯರು, ವಿಶ್ವವೇ ಗಾಂಧಿಯನ್ನು ಕೊಂಡಾಡುತ್ತೆ. ಇವತ್ತು ಸಹ ಜೋ ಬೈಡೆನ್ ಅವರು ಗಾಂಧಿಯನ್ನು ನೆನಪು ಮಾಡ್ಕೊಂಡಿದ್ದಾರೆ. ಆದರೆ ದೇಶದ ಒಳಗಡೆ ಗಾಂಧಿ ಬದಲಾಗಿ ಗೋಡ್ಸೆ ಮೂರ್ತಿಯ ಪ್ರತಿಷ್ಠಾಪನೆ ಸತತವಾಗಿ ನಡೀತಾ ಇದೆ. ಗೋಡ್ಸೆ ಮೂರ್ತಿ ಅಂದರೆ ಕೇವಲ ಯಾವುದೋ ಒಂದು ಕಲ್ಲಿಂದ ಕೆತ್ತು ತಂದ ಮೂರ್ತಿ ಅಲ್ಲ. ಗೋಡ್ಸೆ ಮೂರ್ತಿ ಅಂದರೆ ಗೋಡ್ಸೆ ತತ್ವವನ್ನು, ಅವರ ಸಿದ್ಧಾಂತವನ್ನು, ಅವರ ನಂಬಿಕೆಯನ್ನು ಜಾರಿಗೊಳಿಸುವಂಥದ್ದು. ಸಾವರ್ಕರ್ ಕೂಡ ಹಾಗೆ. ಸಾವರ್ಕರ್ ಬೇರೆಯಲ್ಲ, ಗೋಡ್ಸೆ ಬೇರೆಯಲ್ಲ. ಆದರೆ ಇವತ್ತು ಯಾವ ಸ್ಥಿತಿಯಲ್ಲಿ ಬಂದಿದ್ದೀವಿ ಅಂತಂದರೆ, ಒಂದು ನೆಹರು ಫೋಟೋವನ್ನು ಪಕ್ಕಕ್ಕೆ ತಳ್ಳಲಾಗುತ್ತೆ. ಅದರಂತೆ ಆ ಸ್ಥಾನದಲ್ಲಿ ಗೋಡ್ಸೆ ಫೋಟೋವನ್ನು, ಸಾವರ್ಕರ್ ಫೋಟೋವನ್ನು ತರುವ ಯತ್ನ ನಡೀತಾ ಇದೆ. ನೇರವಾಗಿ ಗೋಡ್ಸೆ ತಂದ ವಿಶ್ವ ಒಪ್ಪುಗಳಲ್ಲ ಅನ್ನೋ ಕಾರಣಕ್ಕೆ ಗೋಡ್ಸೆ ಬದಲಿಗೆ ಸಾವರ್ಕರ್ ಫೋಟೋವನ್ನು ಇಡಲಾಗ್ತದೆ. ಟಿಪ್ಪು ಎಂಬ ಅಪ್ರತಿಮ ಹೋರಾಟಗಾರನ ಫೋಟೋವನ್ನು ತೆಗೆಯಲಾಗುತ್ತೆ. ಯಾಕೆಂದರೆ ಈಗಾಗಲೇ ಟಿಪ್ಪು ಅನ್ನುವ ಒಬ್ಬ ಸಾಮ್ರಾಟನೇನಿದ್ದ, ಮಹಾರಾಜ ಏನಿದ್ದ, ಅವರ ಇತಿಹಾಸವನ್ನು ತಿರುಚುವ ಕೆಲಸ ಈ ದೇಶದಲ್ಲಿ ನಡೆದು ಹೋಗಿದೆ. ಈ ಟಿಪ್ಪು ಹೋರಾಟ ಏನಿದೆ, ಆ ಹೋರಾಟಕ್ಕೆ ಬ್ರಿಟಿಷರ ವಿರುದ್ಧ ನಡೆಸಿದ ಹೋರಾಟ ಮಕ್ಕಳನ್ನು ಅಡವಿಟ್ಟಿದ್ದು, ಆಧುನಿಕ ತಂತ್ರಜ್ಞಾನವನ್ನು ತರೋದಕ್ಕೆ ಯತ್ನ ಮಾಡಿದ್ದು, ಆತ ಧರ್ಮ ಸಹಿಷ್ಣು ಆಗುವುದಕ್ಕೆ ಆಗಿದ್ದಾನೆ ಅಂತ ಹೇಳುವುದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ರೂ ಕೂಡ ಅದನ್ನೆಲ್ಲ ತುಚ್ಛೀಕರಿಸಿ ಟಿಪ್ಪು ಒಬ್ಬ ಧರ್ಮಾಂಧ ಅಂತ ಪ್ರತಿಪಾದಿಸೋದು. ಒಂದು ಕಡೆ ಟಿಪ್ಪುವನ್ನು ಧರ್ಮಾಂಧ ಅಂತ ಪ್ರತಿಪಾದಿಸೋದು, ಇನ್ನೊಂದು ಕಡೆ ನೆಹರು ದೇಶವನ್ನು ವಿಭಜನೆ ಮಾಡೋದು, ದೇಶದ್ರೋಹಿ ಅನ್ನುವ ರೀತಿಯಲ್ಲಿ ಪ್ರತಿಬಿಂಬಿಸೋದು. ಅಂದರೆ ಹಳೆಯ ಪ್ರತಿಮೆಗಳೆಲ್ಲ ಕೆಡುತ್ತಾವೆ. ಹೌದು, ನೆಕ್ಸ್ಟ್ ಇನ್ ಕೈ ಹಾಕೋದು ಬಹುಮಟ್ಟಿಗೆ ಅಂಬೇಡ್ಕರ್. ಅವರಿಗೆ ಅಂಬೇಡ್ಕರ್ನ ಸಹಿಸಿಕೊಳ್ಳೋದು ಸಾಧ್ಯನೇ ಇಲ್ಲ. ಆದರೆ ಇದ್ಯಾವುದು ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ಅರ್ಥ ಆಗಲ್ಲ. ಹಿಂದುಳಿದ ವರ್ಗದವರು, ದಲಿತರು ತಮ್ಮ ಆತ್ಮವನ್ನು ಕೇಳ್ಕೋಬೇಕು. ಈಗ ಯಾರು ಸಂಘ ಪರಿವಾರದ ಜೊತೆ ಕೈ ಜೋಡಿಸಿದ್ದಾರೆ ಅವರು ಆಲೋಚಿಸಬೇಕು. ಹಿಂದುಳಿದ ವರ್ಗ, ಇವರ ತತ್ವ ಸಿದ್ಧಾಂತಗಳು ಯಾರಿಗೆ ವಿರುದ್ಧವಾಗಿವೆ, ಈ ತತ್ವ ಸಿದ್ಧಾಂತಗಳ ಹಿಂದೆ ಏನಿದೆ, ಆ ಬಗ್ಗೆ ಇವತ್ತಿನ ದಿನ ಆಲೋಚನೆ ಮಾಡಬೇಕಾಯಿತು. ದುರ್ದೈವ, ಈಗ ನಾವು ಸಂಭ್ರಮದಲ್ಲಿ ಇದ್ದೇವೆ. 1992ರ ಸಮಯದಲ್ಲಿ ಪ್ರಾರಂಭ ಆದಂತಹ ಬಾಬ್ರಿ ಮಸೀದಿ ಕೆಳಗಿನ ಮೇಲೆ ಒಂದು ರಥಯಾತ್ರೆ ನಡೀತಲ್ಲ, ಹಾಗೆ ಈ ರಥಯಾತ್ರೆ ಬೇರೆ ಬೇರೆ ರೂಪಗಳಲ್ಲಿ ನಮ್ಮ ಸಮಾಜವನ್ನು ಕಬಳಿಸ್ತಾ ಇದೆ, ನಮ್ಮ ತತ್ವ ಸಿದ್ಧಾಂತಗಳನ್ನು ನಾಶಗೊಳಿಸ್ತಾ ಇದೆ, ಧರ್ಮ ಸಹಿಷ್ಣುತೆಗೆ ಕೊಡಲಿ ಏಟನ್ನು ಕೊಡಲಾಗ್ತಾ ಇದೆ, ಸಮಾಜದ ಒಳಗಡೆ ಬೆಂಕಿ ಹಚ್ಚಲಾಗ್ತಾ ಇದೆ. ಆ ಕೆಲಸ ಇವತ್ತು ಕೂಡ ಶಿವಮೊಗ್ಗದಲ್ಲಿ ನಡೆದ ವರದಿ ಬರ್ತಾ ಇದೆ. ಒಬ್ಬರು ಟಿಪ್ಪು ಕಿತ್ತಾಕ್ತಾರಂತೆ, ಮತ್ತೊಬ್ಬರು ಸಾವರ್ಕರ್ ಕಿತ್ತಾಕ್ತಾರಂತೆ, ಜಗಳ ಆಗಿ ಇನ್ನೊಂದಾಗಿ ಈಗ ನಾನು ಮಾತನಾಡುತ್ತಿರುವ ಸಂದರ್ಭದಲ್ಲೂ ಶಿವಮೊಗ್ಗದ ಸ್ಥಿತಿ ಉದ್ರಿಕ್ತ ಸ್ಥಿತಿ ಬಂದಿದೆ. ಒಂದಾದ ಮೇಲೆ ಒಂದು ಗಲಾಟೆ, ಶಾಂತವಾಗಿ ಜನ ಬದುಕೋದಕ್ಕೆ ಕೊಡದಿರುವ ವಾತಾವರಣ ಸೃಷ್ಟಿಸಿಬಿಟ್ಟಿದ್ದಾರೆ. ಹಿಜಾಬು, ಇದರ ಮಾರಾಟ, ಮಾಂಸ ಮಾರಾಟ, ಒಂದೇ ಎರಡೇ ಪ್ರತಿಯೊಂದಕ್ಕೂ ಜಗಳ, ಗಲಾಟೆಯನ್ನು ಹುಟ್ಟಾಕೋದು. ಅದನ್ನು ಇವರೇ ಮಾಡೋದು. ಆ ಕೆಲಸವನ್ನು ಮಾಡಿಬಿಟ್ಟು ನಂತರ ಬೆಂಕಿ ಹಾಕ್ಬಿಟ್ಟು ನನ್ಸಕ್ಕೆ ಟ್ರೈ ಮಾಡಿದೆ ಅಂತ ತೋರಿಸ್ಕೊಳ್ಳೋದು. ಈ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಾವು ಈ ಬಗ್ಗೆ ಆಲೋಚನೆ ಮಾಡಲೇಬೇಕಾಗಿದೆ. ಅದಿಲ್ಲದಿದ್ದರೆ ಈ ದೇಶ ಉಳಿಯಲ್ಲ. ಈ ದೇಶವನ್ನು ಉಳಿಸುವ ಶಕ್ತಿ ಇವತ್ತಿನ ದಿನ ಯಾರಿಗಾದರೂ ಇದ್ದರೆ ಅದು ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ, ದ್ರಾವಿಡರಿಗೆ ಆ ಶಕ್ತಿ ಇದೆ. ಎಲ್ಲಿಂದಲೋ ಬಂದವರು ಬದಲಾಯಿಸಲು ಹೊರಟಿದ್ದಾರೆ. ಅವರು ಭಾರತದ ಸಂವಿಧಾನವನ್ನು ಬದಲಿಸಿ ಆ ಸ್ಥಳದಲ್ಲಿ ಮನು ಸಿದ್ಧಾಂತವನ್ನು ತರುವ ಯತ್ನ ಈ ದೇಶದಲ್ಲಿ ನಡೀತಾ ಇದೆ. ಇದಕ್ಕೆ ಪ್ರತಿಭಟಿಸಬೇಕಾದ ಅನಿವಾರ್ಯತೆ ಇದೆ. ಈ ನಡುವೆಯೂ ಕೂಡ ನಾವು ಸ್ವಾತಂತ್ರ್ಯ ಸಂಭ್ರಮವನ್ನು ಆಚರಿಸಲೇಬೇಕು. ನನಗೆ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಗೊತ್ತು. ನಾನು ಸ್ವಾತಂತ್ರ್ಯ ಚಳವಳಿಗಾರರ ಕುಟುಂಬದಿಂದ ಬಂದವನಾಗಿದ್ದೇನೆ. ಸಣ್ಣವನಿರುವಾಗ ಅವರು ಹೇಳುವ ಮಾತುಗಳನ್ನು ಕೇಳಿದ್ದೇನೆ. ಆ ಹೋರಾಟ ಹೇಗಿತ್ತು ಅಂತ ಗೊತ್ತಿದೆ. ಹಲವರು ಜೈಲುಗಳನ್ನು ಸೇರಿದರು. ಕೊನೆಯವರೆಗೆ ಅವರು ತಮ್ಮ ತತ್ವ ಸಿದ್ಧಾಂತವನ್ನು ಬಿಟ್ಟಿಲ್ಲ. ಮನೆ, ಆಸ್ತಿ ಎಲ್ಲವನ್ನು ಕಳೆದುಕೊಂಡರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು.
ಅವರೆಲ್ಲ ಇಂದು ಮರೆತು ಹೋಗಿದ್ದಾರೆ. ಅವರ ಸ್ಥಾನದಲ್ಲಿ, ಅವರ ಸ್ಥಳದಲ್ಲಿ ಈ ರೀತಿಯ ಜನ ಯಾರಿದ್ದಾರೆ ಅವರು ಬಂದು ಕುಳಿತಿದ್ದಾರೆ. ಈ ದೇಶ ಹೇಗೆ ಉಳಿಯುತ್ತೆ ಗೊತ್ತಿಲ್ಲ ನನಗೆ. ಆ ಬಗ್ಗೆ ನಾವೆಲ್ಲ ಆಲೋಚನೆ ಮಾಡುವ ಅಂತ ಹೇಳ್ತಾ ಈ ಒಂದು ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಗುಡ್ ಬೈ.